ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು. ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರಿಗೆ ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರ, ಶನಿ ಸಂಚಾರದ ಪ್ರಭಾವ. ಈ ನಾಳೆ ಮಾರ್ಚ್ 29ನೇ ತಾರೀಕು ಭಾನುವಾರ ಅಮಾವಾಸ್ಯೆ, ಸೂರ್ಯಗ್ರಹಣದ ಅಮಾವಾಸ್ಯೆ ದಿವಸ ಶನಿವಾರ ಶನೇಶ್ವರ ಗ್ರಹ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ ಕುಂಭರಾಶಿಯಿಂದ 4ನೇ ಪಾದ ಮೀನರಾಶಿಗೆ ಸಂಚಾರ. ಸೊ ಮೀನರಾಶಿಗೆ ಶನಿ ಹೋದ ಅಂದ್ರೆ ಧನುರ್ರಾಶಿಯವರಿಗೆ 4ನೇ ಮನೆ, ಚತುರ್ಥ 4ನೇ ಮನೆಗೆ ಶನಿ ಬರ್ತಾನೆ. ಸೊ 4ನೇ ಮನೆಗೆ ಶನಿ ಅಂದ್ರೆ ಅದನ್ನ ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. ಸೊ ಅರ್ಧಾಷ್ಟಮ ಶನಿ ಈಸ್ ಆಲ್ಸೋ ಡೇಂಜರಸ್ಲಿ ಎಫೆಕ್ಟಿವ್ ಅಂತ. ಅದು ಕೂಡ ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನ ಕೊಡುವ ಸಾಧ್ಯತೆ ಅರ್ಧಾಷ್ಟಮ ಶನಿ ಇರುತ್ತೆ. ಬಹಳ ಪ್ರಮುಖವಾದಂತಹ ಸಂಚಾರ ಇದು. ಶನಿ ಗ್ರಹ ಒಂದು ರಾಶಿಗಿಂತ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 2.5 ವರ್ಷ ತಗೊಳ್ತಾನೆ. ನೀವು ಮೊನ್ನೆ ತಾನೇ 7.5 ಮುಗಿತು ಗುರುಗಳ, ಇದೇನು ಹೊಸದಾಗಿ ಶುರು ಮಾಡಿದೀರಾ ಅಂತಂದ್ರೆ ಹೊಸದಾಗಿ ನಾನೇನು ಹೇಳ್ತಾ ಇಲ್ಲ, ನಿಮ್ಗೆ ಎದುರ್ಸಕ್ಕೂ ಹೇಳ್ತಾ ಇಲ್ಲ. ಶನಿ ನಿಮ್ಮ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ, 2.5 ಟೋಟಲ್ 7.5. ಅದನ್ನ 7.5 ಅಂತಾರೆ. ಅದು ಮುಗಿದಾಗಲೇ ನಿಮ್ಗೆ 2.5 ವರ್ಷ ಮುಗಿದೋಯ್ತು. ನಿಮ್ಮ ರಾಶಿಗಿಂತ 4ನೇ ರಾಶಿಗೆ ಶನಿ ಬಂದ. ಸೊ ಅಲ್ಲಿಗೆ ಅದನ್ನ ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. ಸೊ ಒಂದು 4-5 ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕಿನ್ನ 2.5 ವರ್ಷ. ಅದರ ನಂತರ ನಿಮಗೆ ಪಂಚಮ ಶನಿ ಶುರುವಾಗುತ್ತೆ. ಸೊ ವೃಶ್ಚಿಕ ರಾಶಿಯವರು ನೀವು ಕೇಳಿದ್ರೆ ಗೊತ್ತಾಗುತ್ತೆ ಯಾರಿಗಾರು ಈ ಕಳೆದ 2.5 ವರ್ಷ ಹೆಂಗಿತ್ತು, ಯಾವ ವಿಚಾರಗಳಲ್ಲಿ ಅಂತ. ನಾನೀಗ ಮುಂದೆ ಹೇಳ್ತೀನಿ. ಆ ವಿಚಾರಗಳ ಬಗ್ಗೆ ಕೇಳ್ಬೇಕಂದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರದ್ದು ವೃಶ್ಚಿಕ ರಾಶಿ ಆಗಿರ್ಬೇಕು. ಸುಮ್ಮನೆ ಹೆಸರು ಬಲ್ದ ಮೇಲೆ ವೃಶ್ಚಿಕ ರಾಶಿ ಆದ್ರೆ ಪ್ರಯೋಜನ ಇಲ್ಲ. ಸೊ ಹೀಗೆ ನೀವು ಈ ಶನಿ ಪ್ರಭಾವ, ಅರ್ಧಾಷ್ಟಮ ಶನಿ ಪ್ರಭಾವ, ನೀವು ಬಹಳಷ್ಟು ವಿಚಾರಗಳು ನಾನು ಈಗ ಹೇಳೋದು ಎಚ್ಚರಿಕೆ ವಹಿಸ್ಬೇಕು. ಪರಿಹಾರವನ್ನು ಸಹ ತಿಳಿಸ್ತೇನೆ ನಾನು ನಿಮಗೆ. ಸುಮ್ಮನೆ ಇದು ಅಂತಲ್ಲ, ಪರಿಹಾರವನ್ನು ತಿಳಿಸ್ತೇನೆ. ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಬೇಕು, ಏನ್ ಪರಿಹಾರ ಎಲ್ಲದನ್ನೂ ಸಹ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಧನುರಾಶಿಯವರಿಗೆ ಅತ್ಯಂತ ಪ್ರಮುಖವಾದಂತಹ ವಿಚಾರಗಳನ್ನ ತಿಂಗಳಿಗೆ ಮಿನಿಮಮ್ 2 ಅಥವಾ 3 ಕೊಡ್ತೀನಿ ವಿಡಿಯೋಸ್ಗಳನ್ನ. ದಯವಿಟ್ಟು ಧನುರಾಶಿಯವರಿಗೆ ಅನುಕೂಲ ಆಗುವಂತ ವಿಚಾರಗಳು ತಿಳಿಸ್ತಾ ಇರ್ತೀನಿ. ಸಿಂಪಲ್ ವಿಶೇಷ ಪರಿಹಾರಗಳನ್ನು ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿ ಏನೋ ನಮ್ಮ ಫೇಸ್ಬುಕ್ ಅಲ್ಲಿ. ಒಳ್ಳೆದಾಗ್ಲಿ. ನಮಸ್ಕಾರ. ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಅರ್ಧಾಷ್ಟಮ ಶನಿ ಅಂದ್ರೆ ನಿಮ್ಮ ರಾಶಿಯಿಂದ 4ನೇ ರಾಶಿಗೆ ಶನಿ ಸಂಚಾರ ಆಗತ್ತೆ ಅಂತಂದಾಗ ಕರ್ಮಸ್ಥಾನದ ಮೇಲೆ ಪೂರ್ಣವಾದಂತಹ ಶನಿ ದೃಷ್ಟಿ ಇರ್ತದೆ. ಅಂದ್ರೆ ಇನ್ನು 2.5 ವರ್ಷಗಳ ಕಾಲ ನಿಮ್ಮ ಉದ್ಯೋಗದ ವಿಚಾರ, ಮೊಟ್ಟ ಮೊದಲನೇದಾಗಿ ನಿಮ್ಮ ಉದ್ಯೋಗದ ಮೇಲೆ ಗಮನವನ್ನು ಹರಿಸಬೇಕಾಗ್ತದೆ. ಸೊ ಏನಾಗ್ಬಿಡುತ್ತೆ, ಇಲ್ಲಿಂದ ಅಕ್ಯುಮುಲೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ನಿಮಗೆ ನೀವು ಉದ್ಯೋಗ ಮಾಡುವ ಜಾಗದ ಬಗ್ಗೆ, ನಿಮ್ಮ ಸ್ಥಾನಮಾನದ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಉದ್ಯೋಗದ ಒಂದು ವ್ಯಾಪ್ತಿಯ ಬಗ್ಗೆ ಅಸಮಾಧಾನ ಅನ್ನುವಂಥದ್ದು ಒನ್ ಬೈ ಒನ್ ಅದು ಕೋಪಕ್ಕಾಗ್ತಾ ಹೋಗುತ್ತೆ. ನಿಮಗೆ ಈ ನಾಳೆ ಏಪ್ರಿಲ್ ಇಂದ ಅನ್ಕೊಳ್ಳಿ, ನಾಳೆ ಏಪ್ರಿಲ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಏಪ್ರಿಲ್ 1ನೇ ತಾರೀಕಿಂದಾನೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಆ ಉದ್ಯೋಗದ ನಿಮಿತ್ತ ನಿಮಗೊಂದಿಷ್ಟು ಅಸಹನೆ ಸ್ವಲ್ಪ ಸ್ಟಾರ್ಟ್ ಆಗತ್ತೆ. ಆ ಸ್ವಲ್ಪ ಸ್ಟಾರ್ಟ್ ಆಗಿದ್ದು ಸೇರ್ಕೊಂಡ್ ಒಂದ್ 2.5 ವರ್ಷದಲ್ಲಿ ಏನಾಗ್ಬಿಡುತ್ತೆ, ಒಂದೊಂದು ವರ್ಷದಲ್ಲಿ ನೀವೇ ಜಾಬ್ ರಿಸೈನ್ ಮಾಡ್ಬಿಡ್ತೀರಾ. ಇಲ್ಲ ಅಂದ್ರೆ ನಿಮ್ ಜೊತೆಗೆ ವ್ಯವಹರಿಸ್ಲಿಕ್ಕಾಗದೆ ಅವರೇ ಬೇಕಾದ್ರೆ ಜಾಬಿನ್ ತೆಗೆದಾಕಿದ್ರು ಏನದು ಆಶ್ಚರ್ಯ ಇಲ್ಲ. ಅಂದ್ರೆ ಮನಸ್ಸಲ್ಲಿ ಒಂದಿಷ್ಟು ದ್ವೇಷಾದಿಗಳು ನಿಮ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಉದ್ಯೋಗ
ಅದೇ ಹೇಳಿದ್ನಲ್ಲ, ನಿಮ್ಗೆ ಕೆಲಸ ಕೊಟ್ಟೋರ ಬಗ್ಗೆ ಅಥವಾ ಮೇಲಧಿಕಾರಿಗಳ ಬಗ್ಗೆ ಅಥವಾ ನಿಮ್ ಸ್ಥಾನವಾಗಿ ಒಂದು ಹೊಸ ಅಸಂತೃಪ್ತಿಯಪ್ಪ. ನಂಗ್ ಮಾತ್ರ ಮೋಸ ಮಾಡ್ತಾರ, ನನಗೆ ಮಾತ್ರ ಸರಿಯಾಗಿ ನೋಡ್ಕೊಳಲ್ಲ ಅಂತ. ಎರಡನೇ ಪ್ರಮುಖವಾದ ವಿಚಾರ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದಪ್ಪ ಅಂತಂದ್ರೆ ಆರೋಗ್ಯದ ಬಗ್ಗೆ. ಚತುರ್ಥದಲ್ಲಿ ಅಂದ್ರೆ ಅರ್ಧಾಷ್ಟಮ ಶನಿ ವಿಚಾರ ಬಂದಾಗ ಸುಖ ಸುಮ್ಮನೆ ಒಂದಿಷ್ಟು ಆರೋಗ್ಯ ಬಾಧೆಗಳು ಸೃಷ್ಟಿಯಾಗ್ಬಿಡುತ್ತೆ. ಲೇಡೀಸ್ ಅದರಲ್ಲೂ ವಿಶೇಷವಾಗಿ ಧನುರಾಶಿಯ ಸ್ತ್ರೀಯರು, ನಾನು ತುಂಬಾ ದಪ್ಪ ಇದ್ದೀನಿ, ನಾನು ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಹೇಳಿ ಈ ಮಾಮೂಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀಲ್ಸ್ಗಳು ವಿಡಿಯೋಗಳು ನೋಡೋದು, ಏನೋ ಅದ್ ತಿಂದ್ರೆ ಸಣ್ಣ ಆಗ್ತಾರಂತೆ, ಅದೇನೋ ಔಷಧಿ ತಗೋಬೇಕಂತೆ, ಇದಂತ ಟಾನಿಕ್ ಕುಡಿಬೇಕಂತೆ, ಅದಂತ ಹಂಗ್ ಮಾಡ್ಬೇಕಂತ ಹಿಂಗ್ ಮಾಡ್ಬೇಕಂತ ಉಪವಾಸ ಮಾಡ್ಬೇಕಂತೆ, ತಿನ್ಬೇಕಂತ ಅದನ್ನ ತಿನ್ನಬಾರ್ದಂತ ಈ ಮಲ್ಟಿಪಲ್ ಹಲವಾರು ವಿಧದ ಯತ್ನಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ಏನಾಗ್ಬಿಡತ್ತಪ್ಪ ಅಂತಂದ್ರೆ ನಿಮಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ. ಅದ್ ಏನೋ ಮಾಡಕ್ಕೋ ಏನೋ ಆಯ್ತು ಅನ್ನಂಗ ಆಗ್ಬಿಡುತ್ತೆ. ಅದು ಸೀರಿಯಸ್ಲಿ ಆರೋಗ್ಯವನ್ನ ಇನ್ಫೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ನೀವು ಸಣ್ಣ ಆಗ್ಬೇಡಿ ಅಂತಲೋ ನೀವು ದಪ್ಪವಾಗೇ ಇರಿ ಅಂತಲೋ ನಾನು ಹೇಳಲ್ಲ, ಆಯ್ತಾ. ಅಕಸ್ಮಾತ್ ನೀವೇನಾದ್ರೂ ಸಣ್ಣ ಆಗ್ಬೇಕು ಅಂತ ಇದ್ರೆ ಅದಕ್ಕೆ ಸರಿಯಾದ ನ್ಯೂಟ್ರಿಷನಿಸ್ಟ್ ಇರ್ತಾರೆ. ನೀವು ನ್ಯೂಟ್ರಿಷನ್ ಇತ್ಯಾದಿ ನಿಮ್ಮ ಇದನ್ನ ನೋಡ್ಕೊಂಡು ಮಾಡುವಂತ ಅಂತ ಡಾಕ್ಟರ್ ಹತ್ರ ಉತ್ತಮ ವೈದ್ಯರನ್ನ ಭೇಟಿ ಮಾಡಿ ನೀವು ಸಮಸ್ಯೆಗೆ ಪರಿಹಾರವನ್ನ, ಅಂದ್ರೆ ನೀವು ಸಣ್ಣ ಆಗ್ಲಿಕ್ಕೆ ಅನ್ಬೇಕು ಅದನ್ನ ತಗೊಳ್ಬಿಟ್ರೆ, ನೀವು ಈ ಜಾಲತಾಣಗಳನ್ನ ನೋಡ್ಕೊಂಡು ಸ್ವಯಂ ವೈದ್ಯ ಮಾಡಕ್ ಹೋದ್ರೆ, ನಿಮ್ಮೇಲೆ ನೀವೇನೋ ಪ್ರಯೋಗಗಳು ಮಾಡ್ಕೊಳಕ್ ಹೋದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಸೊ ದಯವಿಟ್ಟು ಈ ವಿಚಾರವಾಗಿ ಎಚ್ಚರಿಕೆಯನ್ನ ವಹಿಸಿ. ಇನ್ನು ಪುರುಷರ ವಿಚಾರಕ್ಕೂ ಬರ್ತೇನೆ. ಪುರುಷರನ್ನು ಅಷ್ಟೇ, ಸ್ತ್ರೀಯರು ಅಷ್ಟೇ, ವಯಸ್ಸಾದವರು ಏನೇ ಆಗಿರ್ಲಿ, ಅರ್ಧಾಷ್ಟಮ ಶನಿಯಲ್ಲಿ ಆರೋಗ್ಯ ಬಾಧೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಉತ್ತಮ ವೈದ್ಯಕೀಯ ಚಿಕಿತ್ಸೆ, ಉತ್ತಮ ಸರಿಯಾದ ವಿಧಾನದಲ್ಲಿ ತಾತ್ಸಾರ ಮಾಡಬಾರ್ದು. ಅಯ್ಯೋ ಬಿಡಿ ಏನಾಗಲ್ಲ ನೋಡೋಣ ಬಿಡು ಅನ್ನೋ ತರ ಆರೋಗ್ಯದ ಬಗ್ಗೆ ಇದು ಇರುತ್ತೆ, ನಂಗೆ ಹಾಗಾಗಿ ಹಿಂಗ ಆಗ್ತಾ ಇರುತ್ತೆ, ಇದೆಲ್ಲ ಅನ್ಬಾರ್ದು. ಹುಷಾರಿಲ್ಲ, ಡಾಕ್ಟರ್ ತಗೋಬೇಕು, ಡಾಕ್ಟರ್ ಹೇಳಿದ ಔಷಧಿ ತಗೋಬೇಕು ಕರೆಕ್ಟ್ ಆಗಿ. ನಂಬಿಕೆಯಿಂದ ಜೀವನ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಈ ಚತುರ್ಥದ ಶನಿ ಲೇಸಿ ಮಾಡ್ಬಿಡ್ತಾನೆ ನಿಮ್ಮನ್ನ, ಅಂದ್ರೆ ಆಲಸಿ ಮಾಡ್ಬಿಡ್ತಾನೆ ನಿಮ್ಮನ್ನ, ನೋಡೋಣ ಬಿಡು. ಸೊ ಇದು ಆಗಬಾರ್ದು. ಇದಾದ ತಕ್ಷಣ ಏನಾಗುತ್ತೆ ನಿಮಗೆ, ಅದು ಸಮಸ್ಯೆ ಆರೋಗ್ಯವಾದ ಒಂದಕ್ಕೊಂದಕ್ಕೆ ನಾನಾಗ್ಲೇ ಹೇಳ್ದಂಗೆ ಅದು ಒಂದಕ್ಕೊಂದು ಲಿಂಕ್ ಆಗ್ಬಿಡುತ್ತೆ. ಆರೋಗ್ಯವಾದ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಅರ್ಥ ಆಯ್ತಲ್ವಾ? ಇದು ಎರಡನೇದು. ಇನ್ನು ಮೂರನೇ ವಿಚಾರವಾಗಿ ತಾಯಿಯವರ ಆರೋಗ್ಯದ ಬಗ್ಗೆ ಗಮನಿಸ್ಬೇಕು. ಇನ್ನೊಂದು 2.5 ವರ್ಷ ಅಂದ್ರೆ 2027 ಜೂನ್ ತನಕನೂ ಸಹ ನಿಮ್ಮ ತಾಯಿಯವರ ಆರೋಗ್ಯ ಸ್ವಲ್ಪ, ಯಾಕಂದ್ರೆ ನಿಮಗೆ ಅರ್ಧಾಷ್ಟಮ ಶನಿ ಎಫೆಕ್ಟ್ ನಿಮ್ಮ ತಾಯಿಗೆ ಹೋಗುತ್ತೆ ಆತರ. ಸೊ ಆದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ಗಮನಿಸಿ. ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ತಾಯಿ ಆರೋಗ್ಯದ ಮೇಲೂ ಹೆಚ್ಚಿನ ಗಮನವನ್ನು ಕೊಡಿ. ತಾಯಿ ಜೊತೆಗೆ ಜಗಳ ಮನಸ್ತಾಪಗಳು ಸಹ ಆಗ್ಬಿಡ್ಬಹುದು. ಇನ್ನು ವಿವಾಹಿತ ಧನುರಾಶಿಯ ಸ್ತ್ರೀಯರು ತವರು ಮನೆಯೊಟ್ಟಿಗೆ ಒಂದಿಷ್ಟು ಜಗಳ ಮನಸ್ತಾಪಗಳು ದೂರ ಆಗುವಂತದ್ದು ಸಾಧ್ಯತೆಗಳಿದಾವೆ. ಸೊ ಈ ವಿಚಾರಗಳಲ್ಲಿ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಅರ್ಧಾಷ್ಟಮ ಶನಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಅಂದ್ರೆ ನೀವು ಧನುರಾಶಿಯ ವಿದ್ಯಾರ್ಥಿಗಳಾಗಿದ್ದು ನಿಮಗೆ ಮುಂದೆ ಯಾವ ಕೋರ್ಸ್ ಮಾಡಿ, ಈಗ SLC ಆಯ್ತು, PUC ಏನ್ ತಗೊಬೇಕು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ಸೈನ್ಸ್ ತಗೊಳ್ಳ, ಕಾಮರ್ಸ್ ತಗೊಳ್ಳ, ಆರ್ಟ್ಸ್ ತಗೊಳ್ಳ, ಏನ್ ತಗೊಳ್ಳಿ? ನೀವು ಯಾವ್ದು ತಗೊಂಡಿದ್ರೆ ನಿಮಗೆ ಚೆನ್ನಾಗ್ ಆಗ್ತಿತ್ತು ಅದು ಬಿಟ್ಟು ಮತ್ತೊಂದೇ ತಗೊಂಡು 1 ವರ್ಷ ಅದ್ರಲ್ಲಿ ಓದಿ ಅಯ್ಯೋ ನನ್ಗೆ ಆಗಲ್ಲ ಅನ್ಕೊಳಗ ಮತ್ತೊಂದೇನೋ ಅನ್ಕೊಂಡು ಮತ್ತೆ ಅದನ್ನ ಬಿಟ್ಟು ಆ 1 ವರ್ಷ ವೇಸ್ಟ್ ಆಗಿ ಮತ್ತೆ ಹೊಸದಾಗಿಂದ ಇದನ್ನ ಓದಿ ಈ ತರ ಕಸಿಬಿಸಿ ಆಗುವ ಸಾಧ್ಯತೆ ಇರ್ತದೆ. ವೇಸ್ಟ್ ಆಗುತ್ತೆ ಓದಿದ್ದೆಲ್ಲ. ಸೊ ಆ ತರ ಎಕ್ಸಾಂಪಲ್ ನಾನು ಹೇಳಿದ್ದು. ಸೊ ನೀವು ಯಾವುದೋ ಒಂದು ಕೋರ್ಸಿಗೆ ಸೇರ್ತೀರಾ ಅಂದ್ರೆ ಒಂದು 4 ಬಾರಿ 10 ಬಾರಿ ಯೋಚನೆ ಮಾಡ್ಕೊಳ್ಳಿ, ದಿಸ್ ಈಸ್ ಮೈ ಫ್ಯೂಚರ್ ಅಥವಾ ಈಸ್ ದಿಸ್ ಮೈ ಫ್ಯೂಚರ್ ಕ್ವಶನ್ ಮಾರ್ಕ್ ಅಥವಾ ಆನ್ಸರ್. ನಿಮ್ಮಲ್ಲಿ ಒಂದು ದೃಢತೆ ಇರಬೇಕು ಅಥವಾ ಸ್ಪಷ್ಟತೆ ಇರಬೇಕು, ನನ್ನ ಭವಿಷ್ಯ ಏನು ಅನ್ನೋದು. ವಿದ್ಯಾರ್ಥಿಗಳು ಬಹಳ ಗಮನಿಸ್ಬೇಕು. ಅರ್ಧಾಷ್ಟಮ ಶನಿಯಲ್ಲಿ ಇಲ್ಲ ಅಂದ್ರೆ ನೀವು ಸುಮ್ಮನೆ ಹಾಳು ಮಾಡ್ಕೊಂಡ್ಬಿಡ್ತೀರ ಭವಿಷ್ಯವನ್ನ. ಸೊ ಅದ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ಇಲ್ಲೇ ಏನು ಅಂತೀನಿ, ಮಾತಿನ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಈ ಮಾತಿನ ಅರ್ಥ ಏನಾಗಬಹುದು, ಮುಂದೆ ಅಪಾರ್ಥವಾಗ್ಬಿಡ್ಬಹುದು. ನಾನು ಮಾತಾಡಿದ್ದೆ ಒಂದು, ನನ್ನ ಉದ್ದೇಶ ಒಂದು, ಅವ್ರು ತಿಳ್ಕೊಳ್ಳೋದೇ ಇನ್ನೊಂದು ಆಗ್ಬಿಡ್ಬಹುದಾ. ಇದನ್ನೆಲ್ಲ ಗಮನಿಸ್ಬೇಕು. ನೀವು ಗಮನಿಸಿ ನೀವು ಎಚ್ಚರಿಕೆಯಿಂದ ಮಾತಾಡ್ಬೇಕು. ಇಲ್ಲಾಂದ್ರೆ ನೀವು ಮಾತಾಡಿದೊಂದು ಅದು ಇನ್ನೊಂದು ಅರ್ಥ ತಗೊಳ್ಳೋಕೆ ಸಾಧ್ಯತೆ ಇರ್ತದೆ.
ಸೊ ಈ ಎಲ್ಲ ಹಲವಾರು ವಿಚಾರಗಳ ಬಗ್ಗೆ ಇದ್ರ ಜೊತೆಯಲ್ಲಿ ಅವಿವಾಹಿತರು ನೀವು ವಿವಾಹಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತಲೋ, ಅಥವಾ ವಿವಾಹಿತರು ಸುಖ ದಾಂಪತ್ಯ ಜೀವನ ಪ್ರಯತ್ನ ಮಾಡ್ತಾ ಇದ್ದೀರೋ, ಅಥವಾ ಸಂತಾನಕ್ಕೆ ಪ್ರಯತ್ನ ಮಾಡ್ತಿದ್ದೀರೋ, ಅಥವಾ ಬೇರೆ ಏನೇ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲಾ ನಿಮ್ಮ ನಿತ್ಯ ನೂತನ ಜೀವನ ಇರ್ತದೆ, ಅರ್ಧಾಷ್ಟಮ ಶನಿ ಎಲ್ಲಿ ಬೇಕಾದ್ರೆ ಎಫೆಕ್ಟ್ ಕೊಡ್ಬೋದು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಸಹ ಅದು ಅವಲಂಬಿತವಾಗಿರುತ್ತೆ. ಶನಿ ದಶೆ, ಭುಕ್ತಿ, ಅಂತರ್ಭುಕ್ತಿ, ಪ್ರಾಣದಶೆ ಎಲ್ಲಿ ಶನೇಶ್ವರ ಎಲ್ಲಿ ಬಂದ್ರು ಕೂಡ ಅದು ಎಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಆದ್ರಿಂದ ದಯವಿಟ್ಟು ಪರಿಹಾರಗಳು, ಈ ವಿಶೇಷ ಪರಿಹಾರಗಳೇನಪ್ಪಾ, ನಾನು ವಿಶೇಷವಾಗಿ ನಿಮಗೆ ಹೇಳಿದೆ ಒರಿಜಿನಲ್ ಬ್ಲೂ ಸಫೈರ್ ಅನ್ನ ಉಂಗುರ ಮಾಡಿ ಕೊಡ್ತಾ ಇದ್ದೇನೆ ಅಂತ. ಸೊ ಈ ಒರಿಜಿನಲ್ ಬ್ಲೂ ಸಫೈರ್ಗೆ ಬಹಳ ಪ್ರಾಮುಖ್ಯತೆ ಇದೆ. ಪರ್ಟಿಕ್ಯುಲರ್ ಆಗಿ ಈ ರತ್ನಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಅದ್ಭುತವಾದಂತ ಶನೇಶ್ವರನ ಸನ್ನಿಧಾನ. ಈ ಶನಿ ಸನ್ನಿಧಾನದಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ. ಈ ಈಶ್ವರನ ಅವತಾರ ಅಲ್ಲಿ ಯಾಕಾಯಿತು, ನಳ ಮಹಾರಾಜನಿಗೆ ಶನೇಶ್ವರನ ಪೀಡೆ ಉಂಟಾದಾಗ ದರ್ಭಾರಣ್ಯೇಶ್ವರ ಸನ್ನಿಧಾನ ತಿರುನೆಲ್ಲಾರಲ್ಲಿ ಈಶ್ವರಾನುಗ್ರಹದಿಂದ ಈಶ್ವರನ ಮಾತಿಗೆ ಬೆಲೆ ಕೊಟ್ಟು ಸ್ವಾಮಿ ಅಲ್ಲಿ ಶನೇಶ್ವರ ನೆಲೆಸ್ತಾನೆ. ಹಾಗೂ ಈ ನಲಮಹಾರಾಜನಿಗೆ ಒಂದು ಮುಕ್ತಿಯನ್ನ ಅಂದ್ರೆ ಕಷ್ಟದಿಂದ ಪರಿಹಾರಗಳನ್ನ ಕೊಡ್ತಾನೆ. ಅಂತ ಅದ್ಭುತವಾದಂತಹ ಸನ್ನಿಧಾನ. ಅಲ್ಲಿ ನಳತೀರ್ಥ ಅಂತ ಒಂದು ಪುಷ್ಕರಣಿ ಸಹ ಇದೆ. ಆ ನಳತೀರ್ಥ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಯಲ್ಲಿ ನಾನೇ ಸ್ವತಃ ಖುದ್ದು ಹೋಗಿ ಒಂದು ನೀಲಿ ಬಣ್ಣ, ಯಾಕಂದ್ರೆ ಶನೇಶ್ವರನ ನೀಲಿ ಅಲ್ವಾ, ಸೊ ನೀಲಿ ಅಥವಾ ಕಪ್ಪು ಇದು ಶನಿಗೆ ಬಂದಂತಹ ಬಣ್ಣಗಳು. ಸೊ ಅಂತಹ ವಸ್ತ್ರದಲ್ಲಿ ಈ ಎಲ್ಲಾ ಉಂಗುರಗಳನ್ನ ಅದರಲ್ಲಿ ಹಾಕಿ ಆ ನಳತೀರ್ಥದಲ್ಲಿ ಅದನ್ನ ಮೊದಲನೇದಾಗಿ ಅಭಿಷೇಕ ಮಾಡ್ತೇನೆ. ಅದನ್ನ ಮಾಡಿಸಿ ಅಲ್ಲೇ ಅಭಿಮಂತ್ರಣೆ ಮಾಡ್ತಾನೆ. ಅಲ್ಲಿಂದ ನಾನು ಸೀದಾ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಿರುನೆಲ್ಲಾರ್ ಮೂಲ ಶನೇಶ್ವರ. ನಿಮಗೆ ಇದು ಎಲ್ಲೂ ಸಿಗಲ್ಲ. ಇಂತಹ ಅದ್ಭುತವಾದಂತಹ ಮೂಲ ಶನೇಶ್ವರನ ದರ್ಶನ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸಹ ಓಂ ಶನೇಶ್ವರಾಯ ನಮಃ ಅಂತ ದರ್ಶನ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಎಲ್ಲರೂ ಸಹ ತಿರುನೆಲ್ಲಾರ್ ಶನೇಶ್ವರನ್ನ. ಅದೇ ರೀತಿಯಲ್ಲಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಇದ್ದಾರೆ, ಅಮ್ಮನವರು ಸಹ ಇದ್ದಾರೆ. ಸೊ ಇಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಈ ಎಲ್ಲ ಉಂಗುರಗಳನ್ನ ಅಲ್ಲಿಂದ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ದೀಪವನ್ನ ಹಚ್ಚಿ ಪ್ರಾರ್ಥನೆ, ತಿಲತೈಲ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಗೊಬಂದಿದ್ದೇನೆ ಈ ವಿಶೇಷವಾದಂತಹ ಬ್ಲೂ ಸಫೈರ್ ರತ್ನಗಳನ್ನ, ಅಂದ್ರೆ ರತ್ನದ ಉಂಗುರಗಳನ್ನ. ಉಂಗುರ ಹೇಳ್ತಲ್ಲ, ಈ ಸ್ಟೋನ್ ಆದ್ರೆ ಎಲ್ಲರೂ ನೀವು ಬಿಡಿಸ್ಕೊಂಡ್ಬಿಡ್ತೀರಾ ಅಂತ ಒಂದು ಉಂಗುರದ ಸ್ವರೂಪ ಕೊಟ್ಟಿದ್ದಷ್ಟೇನೆ. ಧಾರಣೆ ಮಾಡ್ಕೊಳ್ಳೋ ಅವಕಾಶ ಇದೆ, ಬಟ್ ನೀವು ನಿಮ್ ಪರ್ಸ್ನಲ್ಲೋ, ಬ್ಯಾಗ್ ಅಲ್ಲೋ, ನಿಮ್ ಪಾಕೆಟ್ ಅಲ್ಲೋ, ನಿಮ್ ಕೈಲಾದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಇದರಲ್ಲಿ ಖಂಡಿತವಾಗಿ ಅನುಕೂಲ ಆಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸಾಕು. ಅವತ್ತು ಸೂರ್ಯಗ್ರಹಣನೂ ಇದೆ, ಮಹಾ ಸೂರ್ಯಗ್ರಹಣ ಶಾಂತಿ ಹೋಮನೂ ಆಗುತ್ತೆ. ಹಾಗೂ ವಿಶೇಷವಾಗಿ ಈ ಒಂದು ಸಹಸ್ರ ಶನಿ ಶಾಂತಿ ಹೋಮ ಆಗತ್ತೆ. ಇನ್ನೂ ಹಲವಾರು ಹೋಮ ಇದೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಿದೆ. ಆ ವಿಶೇಷ ವಿಚಾರಗಳೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೇನೆ. ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಶಾಂತಿ ಹೋಮ ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಾವು ಸೂರ್ಯ ಬಿಂಬ ಅಂತಾನೂ ಕೊಡ್ತೇವೆ. ಅದನ್ನ ನೀವು ದಾನ ಮಾಡ್ಲಿಕ್ಕೋಸ್ಕರ. ಬಟ್ ಈ ಬ್ಲೂ ಸಫೈರ್ ನೀವೇ ಇಟ್ಕೊಳ್ಳೋಕೋಸ್ಕರ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಅದು ಅವತ್ತೇ, ಯಾವತ್ತು ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣ ದಿವಸ, ಶನಿ ಸಂಚಾರದ ದಿನವೇ ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಬ್ಲೂ ಸಫೈರ್ ರತ್ನವಾದ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾನೆ. ಸೊ ಎಲ್ಲಾ ಹೋಮದ ಭಸ್ಮವನ್ನ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಹಚ್ಕೊಳ್ಬಹುದು. ಈ ರತ್ನವನ್ನ ನೀವೇ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆ 2.5 ವರ್ಷ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಬಾಧೆಗಳು, ಕಷ್ಟ ನಷ್ಟಗಳು ಆಗದೇ ಇರಲಿ. ಶನೇಶ್ವರ ಅನುಗ್ರಹ ಸಂಪೂರ್ಣವಾಗಿ ಆಗ್ಲಿ ನಿಮಗೆ. ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಇನ್ನು ಸಿಂಪಲ್ ಆದಂತಹ ಬೇರೆ ಬೇರೆ ಪರಿಹಾರಗಳು ಬಂದ್ರೆ ದಯವಿಟ್ಟು ಕ್ಷೇತ್ರ ದರ್ಶನಗಳು ಮಾಡಿ. ಶನಿ ಸಿಂಗನಾಪುರಕ್ಕೆ ಹೋಗಿ. ನೀವು ಕೂಡ ಈಗ ನಾನು ದರ್ಶನ ಮಾಡಿಸಿದ ತಿರುನೆಲ್ಲಾರ್ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿ ಪ್ರತಿದಿನ ಶನಿ ಅಷ್ಟೋತ್ರವನ್ನು ಪಠನೆ ಮಾಡಿ. ದಶರಥ ಕೃತ ಶನಿ ಸ್ತೋತ್ರ ಅಂತ ಬರುತ್ತೆ, ಪಠನ ಮಾಡಿ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಸ್ತೋತ್ರವನ್ನು ಹೇಳಿದ್ದೇನೆ. ದಯವಿಟ್ಟು ಪ್ರತಿದಿನ ಒಂದು ಮಂತ್ರವನ್ನ 8 ಬಾರಿಯಾರು ಕನಿಷ್ಠ ಪಕ್ಷ
ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.